ಶ್ರೀ ಗುರುವೇ ಸತ್ಕ್ರಿಯೆಯ ಆಗರವೇ ಸುಜ್ಞಾನ ಸಾಗರವೇ ಎನ್ನು ಮತಿಗೆ ಮಂಗಲವಿತ್ತು ರಾಗದಿಂಬೇಗ ಕೃಪೆಯಾಗು. ಶ್ರಾವಣ ಮಾಸದ 15 ದಿನಗಳು ಮುಗಿದು ಇವತ್ತು 16ನೇ ದಿನದಲ್ಲಿ ಪ್ರವೇಶ ಮಾಡ್ತಿದ್ದೇವೆ. ಎಲ್ಲರಿಗೂ ಶರಣಾರ್ಥಿಗಳು. ಇಂದು ಭಾರತ ಭೂಮಿಯಲ್ಲಿ ಒಂದು 500 ವರ್ಷಗಳಿಂದ ಏನು ಪ್ರಯತ್ನ ಮಾಡ್ತಾಯಿದ್ರು, ಅದರಲ್ಲಿ 30 ವರ್ಷಗಳಿಂದ ಭಾರಿ ಹಠ ತೊಟ್ಟ ಪ್ರಯತ್ನ ಮಾಡಿದರು. ಈಗ 5-6 ವರ್ಷದಿಂದ ಎಲ್ಲ ಪ್ರದೇಶಗಳಿಂದ ರಾಮನಾಮ ಬರಿತಾ ಇದ್ದಂಥ ಇಟ್ಟಂಗಿಗಳನ್ನೆಲ್ಲ ತಗೊಂಡು ಹೋಗಿ ಅಯೋಧ್ಯ ಪಟ್ಟಣದಲ್ಲಿ ಇಟ್ಟಿದ್ದರು. ಒಂದು ಘಟನೆ ನಡೀತವಾಗ 500 ವರ್ಷ ಯಾಕೆ ತಗೋತಾರಪ್ಪ ಅಂದ್ರೆ, ಇಲ್ಲಿ ಇಸ್ಲಾಮಿಗಳು ಆಡ್ತಿದ್ರು 16ನೇ ಶತಮಾನದಾಗ. ಆವಾಗಲ್ಲೇ ಅವರು ರಾಮಭೂಮಿ ಹೊಂದಿಗೆನ ಮಸೀದಿಗಳನ್ನು ಕಟ್ಟಿದ್ರು. ಈಗ 5 ವರ್ಷದಿಂದ ಎಲ್ಲ ಜನ ಹೋದ ಅಂತಾಯಿತು, ಆ ಮಸೀದಿಗಳನ್ನು ಒಡೆದ್ರು. ಅವಾಗ ದೊಡ್ಡ ಕೇಸ್ ಅದು ಏನೇನೋ ಆಯ್ತು. ಭಾರಿ ಈ ಪರದೇಶಿಕರ ಹಿಂದೂಸ್ತಾನ ಮ್ಯಾಗ ಏನು ಸಂಪತ್ತು ಒಯ್ಯಾಕೆ ಬಂದು ಇಲ್ಲೇ ಆಳು ಏನೇನೋ ಮಾಡಿ ಹೋದ್ರಲ್ಲ, ಅವಾಗ ಭಾಳ ಅನಾಹುತ ಮಾಡಿದರು. ಆ ರಾಮ ಮಂದಿರವನ್ನು ನಾಶ ಮಾಡಿದರು, ಆ ಮಸೀದಿ ಕಟ್ಟಿದ್ರು. ಅದಕ್ಕಾಗಿ ಅದೇನು ಬಂದರು ಎಲ್ಲರೂ ಕೂಡ ಆ ಮಸೀದಿ ಒಡೆದ್ರು. ಕೋರ್ಟಿಗೆ ಹೋದ ಕೇಸಾಗಿ ಏನೇನೋ ಆಯಿತು. ಅದು ಹೋದ ವರ್ಷ ನಿರ್ಣಯ ಆಯ್ತು, ಏನು ಈ ಭೂಮಿ ರಾಮನ ಜನ್ಮಭೂಮಿ ಇದೆ ಅಂಥೇಳಿ ಅವರಿಗೆ ಬಿಟ್ಟು ಕೊಡಬೇಕಂಥೇಳಿ. ಅದಕ್ಕೆ ಅವರು ಇಸ್ಲಾಮಿಗಳು ಏನೇನೋ ಮಾಡಿದರು. ಅದೇನಿಲ್ಲ, ಅವರಿಗೆ ಕೊಡಬೇಕು, ಅವ್ರಿಗೆ ಬೇರೆ ಜಾಗ ಬೇಕಾದಲ್ಲಿ ಕೇಳಿ ಅವ್ರಿಗೆ ಕೊಡ್ರಿ ಅನ್ನೋ ನಿರ್ಣಯನ ತಗೊಂಡು ಇವತ್ತು ನಿಜವಾಗ್ಲೂ ಏನೋ ಒಂದು ಈ ಭಾರತ ಭೂಮಿಯದ ಪುಣ್ಯದ ಫಲನೋ ಅಥವಾ ಪೂರ್ವ ಎಲ್ಲ ಆತ್ಮಾಹುತಿ ಮಾಡಿಕೊಂಡವರು ಅಥವಾ ಏನೋ ತ್ಯಾಗ ಮಾಡಿದವರು ಅವರೆಲ್ಲರ ಪುಣ್ಯದ ಅಂಶದಿಂದ ಶ್ರೀಯುತ್ ಮೋದಿಯವರು ರಾಷ್ಟ್ರದ ಪ್ರಧಾನಮಂತ್ರಿಗಳು 12ರಿಂದ ಆ ಭೂಮಿಯಲ್ಲಿ ಬಂದು ಮೊದಲಕ ಉತ್ಸವ ಮೂರ್ತಿಗೆ ಪೂಜಾ ಸಲ್ಲಿಸಿ ಒಂದು ಗಿಡವನ್ನು ನೆಟ್ಟು ಆ ದೇವತೆಗೆ ನಮಸ್ಕಾರ ಮಾಡಿ ಅಲ್ಲಿಂದ ರಾಮ ಮಂದಿರದ ಕಟ್ಟಡದ ಭೂಮಿ ಪೂಜಾ ಸ್ಥಾನಕ್ಕೆ ಬಂದ್ರಲ್ಲಿ ಅವರೇ ಇವರು ಆಚಾರ್ಯರು ಮಂತ್ರ ಪಠಣ ಮಾಡ್ತಾಯಿದ್ರು. ಅವರು ಎದುರಿಗೆ ಕುಂತ್ಕೊಂಡು ಇದೇನು ಒಂದು ಮೂರ್ತಿಗಳನ್ನಿಟ್ಟಂಥ ಒಂದು ಸ್ಥಾನ ಇತ್ತು, ಅಲ್ಲಿ ಅವ್ರು ಹೇಳ್ದಂಗೆ ಅರ್ಚನೆ ಮಾಡಿದರು. ಬರೋಬ್ಬರು ಒಂದು ತಾಸಳೆ ಪೂಜೆ ಆಗ್ಯದ ಅಲ್ಲಿ. ಒಳಗೆ ಬೇರೆ ಇಡೀ ಭಾರತ ಭೂಮಿಯಿಂದ ಏನು 160-170 ಜನಗಳನ್ನ ಕರೆಸಿದ್ರು ಅವರು. ಇಲ್ಲಿ ಕರ್ನಾಟಕದಿಂದ 7 ಮಂದಿ ಹೋಗಿದ್ದಾರೆ ಕಾರ್ಯಕ್ರಮಕ್ಕೆ. ಅವರೆಲ್ಲರ ಸನ್ನಿಧಿಯಲ್ಲಿ ಮತ್ತು ಈ RSS ಸಂಘದ ವ್ಯಕ್ತಿಗಳು ಪ್ರಧಾನ ಅವರು ಆ ಬಳಿಕ ಈ ಮಂಟಪ ಕಟ್ಟಲು ಇದ್ದಂಥ ಅಧ್ಯಕ್ಷರು ಅವರೆಲ್ಲರೂ ಅಲ್ಲಿದ್ದರು. ಅದನ್ನು ಮುಗಿಸ್ಕೊಂಡ ಆ ಸಮಾರಂಭದ ವೇದಿಕೆ ಬಂದರು. ಅದೆಲ್ಲ ಆದ ಬಳಿಕ ಒಂದು ತಾಸು ಆ ವೇದಿಕೆ ಬಂದಾಗ ಉತ್ತರ ಪ್ರದೇಶದ ಯೋಗಿ ಮುಖ್ಯಮಂತ್ರಿ ಅವರು ಸ್ವಾಗತ ಮಾಡಿದರು. ಆವಾಗ ಅವರಷ್ಟು ಹೇಳಿದರು. ತದನಂತರ RSSದವ್ರು ಹೇಳಿದರು, ಅವರು ನಾವು ಎಲ್ಲಿ ಎಷ್ಟು ವರ್ಷದಿಂದ ಹೊಡೆದಾಡ್ತಿದ್ವಿ, ಅದರಾಗ 30 ವರ್ಷ 5 ವರ್ಷ ಹೀಗಾಗಿ ರಾಷ್ಟ್ರೀಯ ಸ್ವಯಂ ಸೇವಾ ಅಂತಂದ್ರೇನು, ರಾಷ್ಟ್ರದ ಸಂಸ್ಕೃತಿಯನ್ನು ಸಂಪತ್ತನ್ನು ಕಾಪಾಡ್ಕೊಳ್ಳೋಂಥ ಉತ್ಸವಕ್ಕಾಗಿ ಆ ಬಳಿಕ 3 ಮಂದಿ ಆ ಬಳಿಕ ಪ್ರಧಾನಮಂತ್ರಿ ಅವ್ರಿಗೆ ಕೊಟ್ಟರು. ಆವಾಗ ಇವರು ಕನಿಷ್ಠ 45 ನಿಮಿಷ ಮಾತಾಡಿದರು. ಏನಾಯಿತು, ಯಾಕಾಯಿತು, ನಾವು ಯಾಕೆ ರಾಮಭೂಮಿಯನ್ನು ಇಚ್ಛಿಸ್ತೀವಿ, ಏನು ಇಚ್ಛಿಸ್ತೀವಿ,
ಯಾರ್ಯಾರು ಇದಕ್ಕಾಗಿ ತ್ಯಾಗ ಮಾಡಿದರು ಅನ್ನೋದು ವಿಚಾರ ಬರ್ತದೆ. ಅಲ್ಲಿ ರಾಮನಾಮದ ಬಗ್ಗೆ ಆ ಬಳಿಕ ಸಿಯಾರಾಮ್ ಅಂತಾರೆ. ಬೋಲೋ ಜೈ ಹನುಮಾನಕಿ ನಿಮ್ಮ ತಂಗಿ ಹೇಳ್ತಿರ್ತಾ. ಅದಕ್ಕಾಗಿ ಆ ವಿಚಾರವನ್ನು ಹೇಳ್ಕೊತ ನಾವು ಇದನ್ನು ಕನಿಷ್ಠ 4-5 ತಿಂಗಳಿಂದ ತಂತಾರೆ ಅವರು. ಅದು 265 ಹಿಂಗೆ 300 ಫುಟ್ ದೊಡ್ಡ ಮಂಟಪ ಇರಬೇಕದು. ಮೊನ್ನೆ ವಿಚಾರದಲ್ಲಿ ನೋಡಿದಾಗ 3 ಅಂತಸ್ತಿನ ಬಿಲ್ಡಿಂಗ್ ಅದ. ಎಲ್ಲ ವಸ್ತುಗಳು ತಯಾರದವರು. ಹೀಗಾಗಿ ಅದನ್ನು ಮಾಡಬಹುದು. ಈ ಕರ್ನಾಟಕದಿಂದ ಯಾರು ಅವರು ಉಡುಪಿ ಜಿಲ್ಲೆಯವರು 5 kg ಬೆಳ್ಳಿ ಓದಿದ್ದಾರೆ ಅಲ್ಲೇ ಅದನ್ನು ಕೊಡಲಿಕ್ಕೆ ಅಂಥೇಳಿ. ಹೀಗೆ ಒಂದೊಂದು ಇದನ್ನು ಬಂದಿದ್ದಾವೆ. ಆದರೆ ಇದೇನು ರಾಮಭೂಮಿ ಏನು, ರಾಮ ಅಂದ್ರೆ ಏನು, ಯಾಕೆ, ಯಾರು, ಏನು ಅಂಥೇಳಿ ವಿಚಾರ ಮಾಡಿದಾಗ ನಾವು ಸತ್ಯಯುಗ, ಕೃತಯುಗ, ದ್ವಾಪರ, ಕಲಿಯುಗ. ಈಗ ನಡೆಯೋದು ಕಲಿಯುಗ. ದ್ವಾಪರ ಯುಗ ಅಂದರೆ ಕೃಷ್ಣಂದು. ಸತ್ಯಯುಗ, ತ್ರೇತ, ದ್ವಾಪರ, ಕಲಿಯುಗ ಅಂತ ಹೇಳಿ ಬರ್ತಾವಲ್ಲ. ಅದರಲ್ಲಿ 2ನೇ ಯುಗದಲ್ಲಿ ರಾಮನ ಅವತಾರ ಅಂತ ಹೇಳ್ತೇವೆ ನಾವು. ಒಬ್ಬೊಬ್ಬರು ಒಂದೊಂದು ರೀತಿ. ಅದರಲ್ಲಿನೂ ಭಾರತ ಭೂಮಿಯೊಳಗೆ ಮೊದಲನೇ ಆದಿ ಕಾವ್ಯ ಅಂತ ಯಾರು ಬರೆದಿದ್ರು ಅದನ್ನು ವಾಲ್ಮೀಕಿ ಬರ್ದಾನಂತ. ಆದಿ ಕಾವ್ಯ ಅದು. ಸಂಸ್ಕೃತದಲ್ಲಿ ರಾಮಾಯಣ ಏನು ಬರ್ದಾನೋ ಅದು ಆದಿ ಕಾವ್ಯ. ಅದನ್ನು ವಾಲ್ಮೀಕಿ ಬರೆದ. ಅದು ಸಂಸ್ಕೃತದಲ್ಲಿ ಅದ. ವಾಲ್ಮೀಕಿ ರಾಮಾಯಣ ಅಂತಂತಾರೆ ಅದಕ್ಕೆ. ಅದರಲ್ಲಿ ಬೇರೆ ಬೇರೆ ಖಂಡಗಳನ್ನ ಮಾಡ್ಕೊತ ಹೋಗಿದ್ದ ನಾವು. ಯಾಕೆ ಬರ್ದೇನೆ, ಏನು ಬರ್ದೇನೆ ಅದಂತಂದಲ್ಲ. ಅವಾಗ ಮೊದಲಕ್ಕೆ ಬೇಡಾಗಿದ್ದ. ಆ ಬಳಿಕ ನಾರದ ಮಹಾಮುನಿಗಳು ಬಂದರು, ಹೇಳಿದರು ನೀವು ಮಾಡೋದು ಪಾಪ ಐತೆ ಅಂಥೇಳಿ. ಆ ಬಳಿಕ ಪಾಪದ ಪ್ರಜ್ಞೆ ಬಂತು. ಆಶ್ರಮ ಮಾಡ್ಕೊಂಡಿದ್ದ. ಅದೇನೋ 2 ಪಕ್ಷಿಗಳು, ಗಂಡು ಹೆಣ್ಣು ಪಕ್ಷಿಗಳು ಕೂತಾಗ ಒಬ್ಬ ಬೇಡ ಬಾಣ ಬಿಟ್ಟ. ಆ ಗಂಡು ಪಕ್ಷಿ ಹೋತು. ಹೆಣ್ಣು ಪಕ್ಷಿ ಒಂದು ಮರಗ ನೋಡಿದಾಗ ಅವನ ಬಾಯಿಂದ ಏನೋ ಒಂದು ಶಬ್ದ ಹೊರಟಿತು. ಅದೇ ರಾಮಾಯಣದ ಮೊದಲನೇ ವಾಕ್ಯ ಆಯ್ತು. ಹಾಗೆ ಹೇಳ್ಕೊತ ಹೋಗ್ತಾ ಇದ್ದಾನೆ. ಹಂಗಾರೆ ಈ ರಾಮಾಯಣದಲ್ಲಿ ಏನಪ್ಪ, ಯಾರು ರಾಮ ಯಾರು ಅಂತ ಹೇಳೋದಕ್ಕೆ ಒಂಥರ. ಅದರಲ್ಲಿ ಮಾತ್ರ ತುಳಸಿ ರಾಮಾಯಣ ಅಂತೂ ಬರ್ತದೆ ಒಂದು. ಈ ವಾಲ್ಮೀಕಿ ರಾಮಾಯಣ, ತುಳಸಿ ರಾಮಾಯಣ ಮತ್ತು ಕುವೆಂಪು ಅವರು ಬರೋ ರಾಮದರ್ಶನ ಇವೆಲ್ಲ ಬೇರೆ ಬೇರೆ ವಿಚಾರಗಳನ್ನ ಹೇಳ್ತಾ ಇದ್ದಾರೆ ಅವರು. ಆದರೆ ಈ ರಾಮ ಅಂದ್ರೆ ಯಾರು ಅನ್ನೋದು ತಿಳ್ಕೊಬೇಕು ಮೊದ್ಲಕ್ಕೆ ನಾವು. ದಶರಥನ ಮಗ, ಅಯೋಧ್ಯ ಪಟ್ಟಣದಲ್ಲಿ ಆಳ್ತಾ ಇದ್ದ. ಅವನು ಮಕ್ಕಳು ಇರಲಿಲ್ಲ. ಅದಕ್ಕೊಂದು ಯಜ್ಞ ಮಾಡಿದ, ಪುತ್ರ ಸಂತಾನ ಅಂಥೇಳಿ. ಅದ್ರಾಗ ಒಂದು ಪ್ರಸಾದ ಬಂತು. ಇವು 3 ಮಂದಿ ಹೆಂಡರು, ಕೌಶಲ್ಯ, ಸುಮಿತ್ರ, ಕೈಕೇಯಿ ಅಂಥೇಳಿ. ಅವ್ರಿಗೆ ಅದನ್ನು ಹಂಚಿಕೊಟ್ಟ ಅಂಥೇಳಿ ಕೌಶಲ್ಯನಿಂದ ರಾಮ ಹುಟ್ಟಿದ, ಸುಮಿತ್ರನಿಂದ ಲಕ್ಷ್ಮಣ ಹುಟ್ಟಿದ. ಆ ಬಳಿಕ ಇದು ಸುಮಿತ್ರನಿಂದ ಶತ್ರುಘ್ನ, ಲಕ್ಷ್ಮಣ ಬೇರೆ ಇವು ಹುಟ್ಟಿದರು. ಮತ್ತು ಈ ಕೈಕೇಯಿಯಿಂದ ಭರತ ಹುಟ್ಟಿದ, 2ನೇ ಅವನು. ಇವ ಲಕ್ಷ್ಮಣ ಮತ್ತು ಶತ್ರುಘ್ನಗಳು ಇವು ಸುಮಿತ್ರನಿಂದ ಹುಟ್ಟಿದ್ರು ಅವರು. ಆದ್ರೆ ದಶರಥ ಯುದ್ಧ ಮಾಡೋ ಮುಂದೆ, ದೇವತೆಗಳ ಕೂಡ ಏನೋ ಮಾಡೋ ಮುಂದೆ, ಈ ಕೈಕೇಯಿ ಅವನ ರಥದ ಗಾಲಿಯ ಎಲ್ಲೋ ಬಿದ್ದು ಹೋಗೋದನ್ನು ತಡೆದಿದ್ಲು. ಅದಕ್ಕಾಗಿ ಆಕೆಗೆ ಅವ ಏನು ಬೇಕು ವರ ಕೇಳಂದಿದ್ರೆ ನಾನು ಬಂದಾಗ ಕೇಳ್ತೇನೆ ಎಂದಿದ್ಲು ಆಕೆ. ಆಕೆ ಕಿವಿಡು ಒಬ್ಬ ಸೇವಕಿ ಬಂದಿದ್ಲು, ಯಾರು ಮಂಥರೆ ಅಂಥೇಳಿ. ಆಕೆ ಆಯಿತು, ರಾಮ ಸಣ್ಣಂದಿರ್ತ ವಿದ್ಯೆ ಎಲ್ಲ ಕಲಿತ ಎಲ್ಲ ಆತು. ಆ ಬಳಿಕ ವಿಶ್ವಾಮಿತ್ರ ಬಂದ, ಅವನು ಕರ್ಕೊಂಡು ಹೋದ, ತನ್ನ ಯಜ್ಞ ಯಾಗಾದಿಗಳ ಅನಾಹುತವನ್ನು ತಡೆದ. ಆ ಬಳಿಕ ಕನಕ ಯಾರಿ ಸೀತಾನ ತಂದೆ ಅಲ್ಲಿ ಸ್ವಯಂವರವಿತ್ತು. ಸ್ವಯಂವರಕ್ಕೆ ಕರ್ಕೊಂಡು ಹೋದರು. ಅಲ್ಲಿ ಶಿವಧನುಷ್ಯವನ್ನು ಮುರಿದ. ಆ ಬಳಿಕ ಸೀತಾನ ಅಲ್ಲಿ ಕರ್ಕೊಂಬಂದರು, ಮದುವೆ ಆತಿ ಅಂತ ಹೇಳ್ತಾರಲ್ಲಿ. ಅದಾದ ಬಳಿಕ ಆಯಿತು, ಹಂಗಾರೆ ನಾನು ದೊಡ್ಡ ಮಗ್ಗ ಪಟ್ಟ ಕಟ್ಟಬೇಕಂತ ದಶರಥನ ಒಂದು ಹುಚ್ಚು.
ಅಥವಾ ಅವು ವಿಚಾರ ಮಾಡಿ ಮತ್ತು ದೊಡ್ಡ ಮಗ ಅಂದ್ಬಳಕ್ಕೆ ಅವನಾಗ ಕಟ್ಟಬೇಕಂಥೇಳಿ. ಯಾಕೆ ರಾಣಿ ಕೌಶಲ್ಯ ಕಟ್ಟಬೇಕಂದಾಗ ಮಂಥರೆ ಒಂದು ಕಿವಿ ದೂಗುತ್ತಾಳೆ. ಯಾರಿಗೆ? ಕೈ ಇಲ್ಲ, ನೀನು ವಚನ ಕೇಳಬೇಕಾಯ್ತು, ವಚನ ಕೊಡ್ತೇನೆ, ವಚನ ಕೊಟ್ಟಾನ, ಅವನೀಗ ಸಾಧಿಸು ಅಂಥೇಳಿ. ಆ ವಚನಕ್ಕಾಗಿ ಏನು ಮಾಡೋದು? ರಾಮನ್ನ 14 ವರ್ಷ ವನವಾಸಕ್ಕೆ ಕಳಿಸೋದು, ಭರತಗೆ ಪಟ್ಟ ಕಟ್ಟಬೇಕು ಅಂತ ಹೇಳಿಬಿಟ್ಲಿಕ್ಕೆ. ಅಂದ ಕೂಡಲೇ ವಚನ ಕೊಟ್ಟಾನಂದ್ರೆ ಆ ರೀತಿ ನಡ್ಕೋಬೇಕಾತು. ಅದನ್ನು ಹೇಳಿದಾಗ ಭಾಳ ದುಃಖ ಆಯ್ತು ಇವಂಗೆ, ಮಗನ ಕಳಿಸಿ ಹೆಂಗೆ ಮಾಡೋದು ಅಂಥೇಳಿ. ಏನೋ ಆಯಿತು, ಕಳಿಸಿದ್ರು. ಆದ್ರೆ ಅವ್ನು ಭರತ ಎಲ್ಲೋ ಬೇರೆ ಹೋಗಿದ್ದು ಊರ ಕಡೆ, ತನ್ನ ತಾಯಿ ಊರುಗಡೆ. ಅವಾಗ ಬಂದ, ಏನು ಹೀಗಾಗೈತಿ, ನೀ ಪಟ್ಟಕ್ಕೆ ಕೊಡ್ಬೇಕಂದಾಗ ಅಲ್ಲಿ ಆಗಿರ್ತೈತಿ ಏನು, ಇವು ರಾಮ ಹಂಗಾರೆ ಎಲ್ಲನೂ ಆತು, ಸತಾಕ್ ಹೇಳ್ತಾನವ, ನೀ ಇಲ್ಲೇ ಇರು ಅಂತೇಳಿ. ಇಲ್ಲ ನಾನು ಬರ್ತೇನಂತ. ಲಕ್ಷ್ಮಣನು ನಾನು ಬರ್ತೇನಂತಾನೆ. ಇಲ್ಲಿರೋದು ಇಷ್ಟೇ, ರಾಮ ಮತ್ತು ಲಕ್ಷ್ಮಣ ಒಂದೇ, 2 ದೇಹ ಒಂದೇ ಆತ್ಮ ಇದ್ದಂಗೆ ಅದ. ಸೀತಾವನ ಶಕ್ತಿ. ಅವ್ರು 3 ಮಂದಿ ಹೊಣ್ತಾರ. ಇವು ಭರತ ಅಷ್ಟೊತ್ತಿಗೆ ಬರ್ತಾನೆ, ಕೇಳ್ತಾನೆ, ನಾನು ಮರೆಯೋ ರಾಜ್ಯ ಮಾಡಲಾರೆ, ನಾನು ರಾಜ್ಯ ಮಾಡೋದಿಲ್ಲ, ಇದನ್ನು ನನಗೆ ಸಾಧ್ಯನೇ ಇಲ್ಲ ಅಂತಂತಾನೆ. ಅವಳಿಗೆ ಎಷ್ಟೋ ದೂರ ಹೋಗಿರ್ತಾನೆ ಇವು ರಾಮ ಲಕ್ಷ್ಮಣ ಸೀತಾ. ಅಲ್ಲಿ ಹೋಗಿ ಅವ್ರಿಗೆ ನನಗೆ ರಾಜ್ಯ ಆಳಕ್ಕೆ ಇಲ್ಲ, ನೀನು ಆಳಬೇಕು, ಮತ್ತು ಅಪ್ಪನ ಆಜ್ಞೆ ಆಗೈತಿ ಅಂಥೇಳಿ. ಇಲ್ಲ ಹಂಗೆ ನೀನು ಹೇಳ್ತಿ ಅಂದ್ಬಳಕ್ಕೆ ನಿನ್ನ ಪಾದಕ್ಕೆ ಬಿಟ್ಟು ಹೋಗು, ನಾನು ಅದ್ರ ಮ್ಯಾಗ ರಾಜ್ಯ ಆಳ್ತೇನೆ ಅಂಥೇಳಿ. ಅವನು ಒಂದು ಪೀಠದ ಮ್ಯಾಗ ಕೂಡ್ದನ ಆ ರಾಜ್ಯವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾನೆ. ಆಯಿತು, ಮುಂದೆ ಏನೇನೋ ಆಗೈತೆ ಎಲ್ಲರೂ ಗುರ್ತದ. ಏನು ಹೋರಿ ಅವ್ರು ಪಂಚವಟಿಗೆ ಹೋದರು, ಅಲ್ಲೊಂದು ಅದನ್ನು ಮಾಡಿದರು. ಸಹಜವಾಗಿ ಒಂದೊಂದು ಸನ್ನಿವೇಶದೊಳಗೆ ಭಾಳ ಮಾರ್ಮಿಕ ಬರ್ತಾವೆ. ಅವ ನಾವಿಕ ನಾವು ಹತ್ಬೇಕಾದ್ರೆ ಒಂದು ಮಾತು ಹೇಳ್ತಾ ಇದ್ದಾನೆ ಅದ್ರಾಗ. ಅವು ನದಿ ದಾಟಿಸ್ಬೇಕಾರೆ ನೋಡು ರಾಮದೇವ, ನಿನ್ನ ನಾನು ದಾಟಿಸ್ಕೋಬೇಕಾದ್ರೆ ನಂದೊಂದು ಪ್ರಾರ್ಥನೆ. ಯಾಕೆ? ನೀನು ಈಗ ಅಹಲ್ಯ ದಾರ್ಯಾಗ ಅಹಲ್ಯ ಭೇಟಿಯಾಗಿರ್ತಾಳೆ, ಕಲ್ಲಾಗಿರ್ತಾಳೆ ಆಕೆ. ಅಹಲ್ಯ ಅಂದ್ರೆ ಅತ್ರಿ ಮಹಾಮುನಿ. ಇದು ಅಹಲ್ಯ ತನ್ನ ಪತಿಯ ಶಾಪದಿಂದ ಕಲ್ಲಾಗಿರ್ತಾಳೆ ಆಕೆ. ಅದಕ್ಕೆ ಏನು ಮಾಡೋದು ಅಂತಂದಾಗ ರಾಮನ ಪಾದಕ್ಕೆ ಸ್ಪರ್ಶ ಆದ ಕೂಡಲೇ ಆಕೆ ಜೀವಂತ ಆಗಿರ್ತಾಳೆ. ಆ ರೀತಿ ಅಲ್ಲಿ ಬರ್ತೈತೆ ಅಂದ್ಬಳಕ್ಕೆ ಇವು ಹೇಳ್ತಾನು, ನಾವಿಕ ನೀನು ಕಲ್ಲನ್ನು ಮೂರ್ತಿಯನ್ನಾಗಿ ಮಾಡಿದಿ, ಮತ್ತಿದು ನಾವು ಕಾಣದು, ಮತ್ತು ಇದ್ರಾಗ ಏನಾರು ಇಟ್ಕ್ಯಾರ ಏನಾರು ಅನಾಹುತ ಆದಿತ್ತು, ಅದಕ್ಕೆ ನೀನು ಪಾದ ಪೂಜೆ ಮಾಡ್ತೇನೆ, ನಾವು ಇರುವಂಗಿರಬೇಕು, ಅದಕ್ಕಾಗಿ ನೀನು ಕೂಡು ಅಂತ ಹೇಳ್ತಾನೆ. ಆಯಿತು ಅಂತಾನೆ. ಅಲ್ಲಿ ಹೋಗಿ ದಾಟಿಸ್ತಾನೆ. ದಾಟಿಸಿ ಹೇಳ್ತಾನಲ್ಲ ಸೀತಾಗ, ಅವಾಗೇನಾರ ಕೊಡು ಅಂಥೇಳಿ. ಅವಾಗ ಒಂದು ಮಾತು ಹೇಳ್ತಾನೆ ನಾವು, ನೀನು ನಾವಿಕ, ನಾನೂ ನಾವಿಕ ಅಂತ ಹೇಳ್ತಾನೆ. ನಾವಿಕ ಏನು? ನೀನು ಭವಸಾಗರದಿಂದ ದಾಟಿಸುವಂಥ ನಾವಿಕ, ನಾನು ಈ ಸರಿ ಸಣ್ಣ ಸಾಗರವನ್ನು ದಾಟಿಸಿ, ಅದಕ್ಕಾಗಿ ನಿನ್ನ ಕಡೆಯಿಂದ ಏನು ಪೇಮೆಂಟ್ ತೊಗೊಳ್ಳೋದಿಲ್ಲ ನಾನು ಅಂತ ಹೇಳ್ತದೆ. ನಾವು ಈಗ ದೋಬಿ ಕಡೆಯಿಂದ ಖೇತಗೆ ತೊಗೋಬಾರ್ದು ಅಂತ ಐತೆ ಅದೊಂದು ನಿಯಮ. ಒಂದೇ ಕಾಯಕ ಮಾಡೋರು ತೊಗೋಬಾರ್ದು ಅಂಥೇಳಿ ಅದನ್ನು ಮಾರ್ಮಿಕವಾಗಿ ಕವಿತೆಯಲ್ಲಿ ಹೇಳ್ತಾರೆ ಅವರು. ನಾನು ನಾವಿಕ, ನೀನು ನಾವಿಕ. ಯಾಕೆ? ಸಂಸಾರ ಸಾಗರದಿಂದ ಮುಂದೆ ದಾಟ್ಸೋ ನೀನು, ನಾನು ಬರೀ ನದಿಯನ್ನು ದಾಟಿಸುವಂಥ ಒಬ್ಬ ವ್ಯಕ್ತಿ ಅಂಥೇಳಿ. ಹೀಗೆ ಮಾರ್ಮಿಕವಾಗಿ ಅವ್ನು ಹೋಗ್ತಾನೆ. ಅಲ್ಲೊಂದು ಪಂಚವಟಿಯಾಗಿ ಏನೋ ಕಟ್ಕೊಂಡಿರ್ತಾರೆ, ಆರಾಮಿದ್ರು ಎಲ್ಲನೂ. ಆವಾಗ ಮಹಾತ್ಮರು ಒಂದೊಂದು ಸನ್ನಿವೇಶ ತರ್ತಾರೆ ಅಲ್ಲಿಗೆ. ಸಹಜ ದೇವತಾ ಪುರುಷರು. ಯಾಕೆ? ರಾಮ ವಿಷ್ಣುವಿನ ಅವತಾರ ಅಂತ ಹೇಳ್ಕೊತೇವೆ ನಾವು, ಹೌದಾ? ಮುಂದೆ ರಾಮ, ನಡು ಸೀತಾ, ಹಿಂದೆ ಲಕ್ಷ್ಮಣ ಹೋಗ್ತಿದ್ರಂತ. ಅದಕ್ಕೆ ರಾಮಕೃಷ್ಣ ಪರಮಹಂಸರು ಬೇರೆ ಮಾರ್ಮಿಕವಾಗಿ ತಗೋತಾರೆ ಅವರು. ನಡು ಮಾಯಾ ಇರ್ತೈತಲ್ಲ, ರಾಮನ ಪಾದ ನೋಡೋಕ್ಕಾಗಲಿಲ್ಲ ಅಂತೀವಿ ಲಕ್ಷ್ಮಣಗೆ. ಸೀತಾ ಅನ್ನೋ ಮಾಯಾ. ಹಂಗೆ ಅವ್ರ ಇಂಟರ್ಪ್ರಿಟೇಷನ್ ಅಂದ್ರೆ ರಾಮ ಅಂದ್ರೆ ಯಾರು, ಲಕ್ಷ್ಮಣ ಅಂದ್ರೆ ಯಾರು, ಸೀತಾ ಅಂದ್ರೆ ಹೇಳ್ತಾರೆ ಅವರು. ಇದು ಮಾಯಾ ಅವ್ರನ್ನ ಮಟ್ಟ ರಾಮನ ದರ್ಶನ ಇಲ್ಲ ಅಂಥೇಳಿ ಹೀಗೆ ಹೋಗ್ತಾಯಿದ್ರು. ಆಯಿತು, ಅಲ್ಲಿ ಒಂದು ಕುಟೀರ ಕಟ್ಕೊಂಡ್ರು, ಇದ್ದರು, ಏನೋ ಫಲತಾಂಬ ತೊಗೊಂಡು ಇದ್ದರು. ಆದ್ರೆ ಈ ಸೀತಾಗ ಆ ಬಂಗಾರದ ಜಿಂಕಿ ನೋಡಿಬಿಟ್ಲಂತಿಕ್ಕೆ. ಗುರ್ತಿಲ್ಲ ಮೊದ್ಲಕನ ಇವೇನು ಬಂದ,
ಭಿಕ್ಷಾಕನು ಬಂದ. ಅರಣ್ಯದಲ್ಲಿ ಯಾಕೆ ಭಿಕ್ಷಾಕ ಬಂದನು ಚಿಂತನೆ ಮಾಡಲಿಲ್ಲ ಅಂಥೇಳಿ ಈಗಿನ ಸಿದ್ದೇಶ್ವರಪ್ಪ ಅವರು ಅದನ್ನು ಇಂಟರ್ಪ್ರಿಟೇಷನ್ ಮಾಡ್ತಾರೆ. ಅವರು ಇಷ್ಟು ಜ್ಞಾನ ಇತ್ತಲ್ಲ, ಗುಡ್ಗಾಡದಲ್ಲಿ ಯಾಕೆ ಬರ್ತಾರೋ ಅವ್ರು ಭಿಕ್ಷಕರು ಅನ್ನೋ ಚಿಂತನೆ ಮಾಡಬೇಕಾಗಿತ್ತು. ಹೋಗಲಿ, ಆ ಬಳಕ ಲಕ್ಷ್ಮಣಗೆ ಮಾತು ಮಾಡಿದಾನೆ ಅಲ್ಲಿ, ಗೇರೆ ಇದನ್ನು ದಾಟಬಾರ್ದು ಅಂಥೇಳಿ. ಅದನ್ನು ಮೀರಿಲ್ಲ, ಅವ ಬಂದು ಭಿಕ್ಷಾಟನೆ ಅಂತಾನೆ. ಅದಕ್ಕೆ ಕಳಿಸಿದ್ಲಿಕ್ಕೆ ಆ ಜಿಂಕೆ ನನಗೆ ಬೇಕಂಥೇಳಿ. ಎಂದಾರ ಬಂಗಾರ ಜಿಂಕೆ ಇರ್ತೈತೇನು, ಯಾಕೆ ವಿಚಾರ ಮಾಡಲಿಲ್ಲ ಅಂಥೇಳಿ. ಒಬ್ಬೊಬ್ಬರು ತಿಳಿದವರು ಸತ್ಯಕ್ಕೊಮ್ಮೆ ಏನಾಕತಿ ಬಂಗಾರದ ಬಗ್ಗೆ ಎಷ್ಟು ಮೋಹ ಹೋಗ್ಕತಿ ಅಲ್ಲ ಅಂತಂತಾರೆ ಅವ್ರು. ಈಗಿನ ವಿವೇಚನೆ ಮಾಡುವಂಥವ್ರು ಬುದ್ಧಿಜೀವಿಗಳೇನಂತಾರು, ಸೀತಾತಾಯಿ ಹಂಗಿದ್ದೂ ಆ ಬಂಗಾರ ಜಿಂಕೆಯಲ್ಲಿ ಸಿಗ್ತೈತಿ, ಎಲ್ಲನೂ ಇದ್ರೆ ಹಾಗಿರ್ತಾವೆ. ಎಲ್ಲ ಪ್ರಾಣಿಗಳು ಬಂಗಾರದ್ದು ಇರೋದಿಲ್ಲ, ಅವು ಸಹಜವಾಗಿರ್ತಾವೆ, ಯಾಕೆ ಮೋಹಗೊಂಡ್ಲು ಅಂತ ಹೇಳ್ತಾರೆ ಅವ್ರು. ಅಲ್ಲಿ ಮಹಾತ್ಮರು ಸತ್ಯಕ್ಕೊಮ್ಮೆ ಏನೇನು ತಪ್ಪು ಮಾಡ್ತಾರೆ ಅನ್ನೋದನ್ನು ಈ ವ್ಯಾಸ ವಾಲ್ಮೀಕಿ ಯಾವ ರೀತಿ ಬರಿತಾನೋ ಅಂತ ಹೇಳ್ತಾನೆ. ಮನಸ್ಸಿನ ತರಂಗಗಳು ಯಾವ ರೀತಿ ವಿಚಾರ ಮಾಡ್ತಾ ಇದ್ದಾವೆ ಅಂತ ಬರ್ತದೆ. ಆ ಕಿಚ್ಚಿದ್ಲು ತರಾಕು ಹೋದವ ರಾಮ, ಅಲ್ಲಿ ಹೋಗಿ ಹೇ ರಾಮ ಅಂದ್ಬಿಟ್ಟವ. ಹಂಗಾರೆ ಏನೋ ಆತಂತಕ್ಕೆ ಇವ್ನು ಲಕ್ಷ್ಮಣನ ಕಳಿಸ್ಬೇಕಂದು ಗೆರೆ ಹಾಕಿದ ಹೋದ. ಬಂದಾಗ ತೊಗೊಂಡು ಹೋಗ್ಬಿಟ್ಟ. ಅದಕ್ಕಿಂತ ಮೊದ್ಲಕ್ಕೆ ಒಂದು ಕೇಸ್ ಆಗಿರ್ತೈತಿ. ಇವನ ಸೌಂದರ್ಯವನ್ನು ನೋಡಿ ಮದುವೆ ಆಗ್ಬೇಕಂತ ಬಂದಿರ್ತಾಳಕ್ಕೆ, ರಾವಣನ ತಂಗಿ ಶೂರ್ಪಣಖಿ. ಹೌದನ? ಆಕೆ ನಂದಂತೆ ಮದುವೆ ಆಗೈತಿ, ಅಲ್ಲಿ ಲಕ್ಷ್ಮಣ ಕುಂತ ನೋಡು ಅಂತ ಹೇಳ್ತಾರೆ. ಅಂದ್ಕೊಳ್ಳಿ ಅವ ಆಗೋದಿಲ್ಲ ಹೋಗು ಅಂಥೇಳಿ ಆವಾಗ ಒಂದು ಮೂಗು ಕೋದು ಕಳಿಸಿರ್ತಾರೆ ಆಕೆಗೆ. ಒಂದು ಸೌಂದರ್ಯದ ವಸ್ತು ಮೂಗು. ಆಕೆ ಸಿಟ್ಟಿಗೆದ್ದು ರಾವಣಿಗೆ ಹೋಗಿ ಹೇಳ್ಕೊಂಡಿರ್ತಾಳೆ, ಹಿಂಗೆ ಸೌಂದರ್ಯವತಿ ಅದಾಳ, ಆಕೆನ ಇದನ್ನು ಮಾಡಬೇಕು ಅಂಥೇಳಿ. ಅದೇ ಮುಂದೆ ಇವಕ್ಕೇನು ಅಪಕರಿಸ್ಕೊಂಡು ಹೊಕ್ಕಾನ, ಆ ಹಾದಿ ಒಳಗೆ ಏನೋ ಚೆಲ್ತಾಳೋ, ಆ ಒಳಗೆ ಇವ್ರು ಕಿಷ್ಕಿಂದೆಗೆ ಹನುಮಂತ ಬರ್ತಾರೋ ಅವರೆಲ್ಲ ಬಂದು ಏನೋ ಮಾಡಿ ಕರ್ಕೊಂಡು ಹೊಕ್ಕಾರ. ಎಲ್ಲಿಗೆ? ಆ ಸೀತಾನ ಓದ ಬಳಕ ಅವ ಅಶೋಕವನ ಅಂತ ವನ ಆಯ್ತತೆ, ಅಲ್ಲಿ ಆ ವನದಾಗ ಇಟ್ಟಿರ್ತಾನೆ. ಅವಳಕ್ಕೆ ರಾಕ್ಷಸಿಯರನ್ನ ಅವ್ರು ಕಾವಲವಾಗಿ ಇಟ್ಟಿರ್ತಾಳೆ, ಮನ್ಯಾಗ ಒಯ್ದಿಲ್ಲ ನಾವು. ಆ ಬಳಕ ಏನೇನೋ ದಿವಸ ಹೋಗಿ ಏನೇನೋ ಕತೆ ಹೇಳ್ತಾನೆ ನಾವು. ಆದ್ರೆ ಆಕೆ ಮನಸ್ಸು ಆಗೋದಿಲ್ಲ ಸೀತಾಂದ. ಆ ಬಳಕ ಇವರೆಲ್ಲ ಹನುಮಂತ ಎಲ್ಲರೂ ಕರ್ಕೊಂಡು ವಾಲಿ ಸುಗ್ರೀವ ಬರ್ತಾರೆ ಇಲ್ಲಿ. ಅವನ್ನ ಯಾಕೆ ಕೊಂದಾಗಿಂದ ಅದು ಮತ್ತು ಅದು ಬೇರೆ ಕತೆ ಆಕತಿ. ಆಯ್ತು ಇವನ್ನ ಇದನ್ನು ಮಾಡಿಕೊಂಡು ಏನು ಹೆಂಗೆ ದಾಟೋದು ಹೊಡಿ ಅಂತಂದಾಗ ಎಲ್ಲರೂ ಅದ್ರ ಇಂಜಿನಿಯರ್ಸು ಇರ್ತಾರೆ, ಅದ್ರ ಒಂದಷ್ಟು ಮಂದಿ ಅದಾರ. ಅವರು ಈ ಕಪಿ ಸೇನೆಯಲ್ಲಿ ಒಬ್ಬರು ಇರ್ತಾರೆ. ಅವ್ರು ಹೇಳ್ತಾರೆ, ಹಂಗೆ ರಾಮನಾಮ ಬರೆದ ಒಂದೊಂದು ಕಲ್ಲು ಬಿಟ್ಕೊಂಡು ಹೋಗೋನು ಅಂಥೇಳಿ ಇಟ್ಕೊಂಡು ಅದನ್ನು ಬರ್ಕೊಂಡು ಹೋಗ್ತಾರೆ. ಅದಾಗ್ತೈತಿ ರಾಮಾಯಣ. ಆ ಬಳಕ ಒಂದು ನಾನು ಹೆಚ್ಚಿಗೆ ಇದನ್ನು ಮಾಡೋದಿಲ್ಲ. ಮೊದ್ಲಕ್ಕೆ ಯಾರು ಬರ್ತಾನೋ? ಕುಂಭಕರ್ಣ, ರಾವಣ ತಮ್ಮ ಕುಂಭಕರ್ಣ ಅವನು ಬರ್ತಾನೆ. ಅವನು ಕೂಡ ನಾಶ ಆಗಿ ಹೋಗ್ಬಿಡ್ತಾನೆ. ಅವನು ಆ ಬಳಕ ಮೇಘದೂತ ಬರ್ತಾನೆ, ಅವನ ಮಗ, ರಾವಣನ ಮಗ. ಅವನು ಸತ್ಯಕ್ಕೆ ನಾಶ ಆಗಿ ಹೋಗ್ತಾನೆ. ನೀವು ಹನುಮಂತ ಹೋಗಿ ಒಂದಿಷ್ಟು ಕಿತಾಪತಿ ಮಾಡಿರ್ತಾನೆ ಮೊದ್ಲಕ್ಕನ, ಏನೇನು ಅದು ಎಲ್ಲೆಲ್ಲೈತಿ ಒಂದಂತ ಹೇಳಿ ತಿಳ್ಕೊಂಡಿರ್ತಾನೆ. ಅದಾಯಿತು ಅಂಥೇಳಿ ರಾಮ ಬಂದ ರಾವಣನಿಗೆ ಬಿಲ್ ಬಿಡ್ತಾನೆ. ಹಿಂಗೆ ಆಧ್ಯಾತ್ಮಿಕ ರಾಮಾಯಣದ ವಿಚಾರಗಳು ಭಾರಿ ಮಾರ್ಮಿಕವಾಗಿ ಹೇಳ್ಯಾರ. ಅಲ್ಲಿ ಒಂದ ಬಾಣ ಬಿಟ್ಟುಕೊಂಡು ಹೋಗಿ ಬೆಳೆದು ತೀರ್ಕೊಂಡ್ಬಿಡ್ತಾನೆ ಅವನು. ಲಕ್ಷ್ಮಣ ಓಡಿ ಹೊಕ್ಕಾನವನಂತೇಳಿ ಹೋಗಿ ನೋಡ್ತಾನೆ ಅವನ್ನ. ಒಂದ ಬಾಣ ಬಿಟ್ಟಾನು, ಮೈ ತುಂಬ ತೂತದವಲ್ಲ ಇದಕ್ಕಂತ ಹೇಳ್ತಾನೆ ನಾವು. ಏನು ರಾಮ ನಿನ್ನ ಬಾಣದ ಮಹಿಮೆ ಅಂಥೇಳಿ ಕೂಡಲೇ, ಇಲ್ಲೋ ಆ ಉಳ್ಕಿ ತೂತುಗಳು ನನ್ನೂ ಅಲ್ಲ, ಬಾಣ ಹೊಡೆದಾಗ ಬಿಟ್ಟಿದ್ದು. ಇವೆಲ್ಲ ತನ್ನ ಮಗ ತನ್ನ ತಮ್ಮ ತೀರ್ಕೊಂಡ್ರಂತಲ್ಲ ಮನಿ ಚಿಂತೆಯಿಂದ ಎಲುವಿನೊಳಗೆ ತೂತು ಬಿದ್ದಾವಂತ ಹೇಳ್ತಾನೆ ನಾವು. ಆಧ್ಯಾತ್ಮ ರಾಮಾಯಣದ ವಿಚಾರಗಳಲ್ಲಿ ಮನುಷ್ಯಾಗ ಒಂದೇ ಚಿಂತೆ ಇರೋದಿಲ್ಲ ಅಂತ. ಹಂಗೆ 12 ಚಿಂತೆ ಹಚ್ಕೊಂಡಾಗ ಹ್ಯಾಂಗೆ ಆಕತಿ ಅನ್ನೋದು ಹೇಳ್ತಾನೆ ನಾವು. ರಾವನಿಗೆ ಬರೀ ಅಷ್ಟೇ ಇರಲಿಲ್ಲ, ಎಲ್ಲ ಚಿಂತೆನೂ ಇತ್ತು ಅನ್ನೋದಕ್ಕೆ. ಹೀಗಾಗಿ ಅವನು ಕೊಂದ ಬಳಕ ಕರ್ಕೊಂಡು ಬರ್ತಾರೆ ಇವರು. ಬಂದು ಆರಾಮ ಪಟ್ಟಾಭಿಷೇಕ ಆಗಿ ಹೋಗ್ಬೇಕು ಅಂದ್ರೂ ಹೇಳ್ತಾರೆ. ಯಾವಾಗ ಹೇಳ್ತಾನೆ, ನಾನೇನು ರಾಮ ಬಿಟ್ಟು ಹೆಂಡತಿ ಮಾತಾಡಕ್ಕೆ ರಾಮನ ಅಂಥೇಳಿ. ಅದಕ್ಕೆ ಇವ ಹಂಗಾರ ಪ್ರಜೆಗಳು ಹಾಗೆ ಅಂತಾರೆ ಅಂದ ಬಳಕ ಇದನ್ನು ಪರೀಕ್ಷೆ ಮಾಡ್ಬೇಕಲ್ಲ ಅಂಥೇಳಿ ಲಕ್ಷ್ಮಣಗೆ ವಹಿಸ್ತಾನೆ. ವೈಹಾರಕ್ಕೆ ಹೋಗೋನು ಅಂಥೇಳಿ ಕರ್ಕೊಂಡು ಹೋಗಿ ಅಲ್ಲಿ ಅಡವಿಯಲ್ಲಿ ಬಿಡ್ತಾನೆ. ಅಡವಿಯಲ್ಲಿ ಬಿಟ್ಟು ಬಂದಾಗ ಯಾಕೆ ನಂಗೆ ಹೋಗು
ಇಲ್ಲ ಅಣ್ಣ ಬಿಟ್ಟು ಬಾ ಅಂದ ನೀನು ಅಂಥೇಳಿ ಭಾಳ ಇದಾಕತ್ತಕ್ಕೆ ಇದಕ್ಕೆ. ಅಲ್ಲಿ ವಾಲ್ಮೀಕಿ ಆಶ್ರಮದಲ್ಲಿ ಆಕೆ ತನ್ನ ಸಂರಕ್ಷಣೆ ಪಡಿತಾಳೆ. ಅಲ್ಲೇ ಲವಕುಶರು ಹುಟ್ಟುತ್ತಾರೋ ಅನ್ನೋದು. ಆ ಬಳಿಕ ಇವ ಬಂದಾಗೂ ಪರೀಕ್ಷೆ ಮಾಡ್ಕೊಂಡಿರ್ತಾನೆ. ಯಾರೋ ಅಂದಾಗ ಆಕೆ ಪರಪುರುಷನಂತಲ್ಲಿ ಇದ್ಲಲ್ಲ ಏನಂಥೇಳಿ ಬೆಂಕಿಗೆ ಪರೀಕ್ಷೆ ಆಗಿರ್ತೈತಿ ಎಲ್ಲನೂ. ಆದ್ರೂ ಸಂಶಯ ಇದೆ. ಮನುಷ್ಯಾಗೊಮ್ಮೆ ಸಂಶಯ ಬಂತಂದ್ರೆ ಎಷ್ಟು ಅನಾಹುತ ಆಕೈತಿ ಅನ್ನೋದೈತಿ. ಕೊನೆ ಗಳಿಗೆ ಒಳಗೆ ಆಕೆ ಭೂಮಿ ಸೇರ್ತಾಳಂತ ಬರ್ತೈತೆ ಅದು ಕಥಾನಕ. ಆದ್ರೆ ಇಲ್ಲಿ ನಮಗೆ ಬೇಕಾಗಿರೋದು ಈ ರಾಮ ರಾಮ ಅಂಥೇಳಿ ಎಲ್ಲರೂ ಹೇಳ್ತಾರಲ್ಲ, ಏನೈತಿ ಅದಕ್ಕೆ. ಈಗ ಗಾಂಧೀಜಿ ತನ್ನ ಆಶ್ರಮದಲ್ಲಿ ಏನು ಮಾಡಿದವ? ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್. ರಘುಪತಿ ರಾಜಾರಾಮ್ ಪತಿತ ಪಾವನ ಸೀತಾರಾಮ್. ಈಶ್ವರ ಅಲ್ಲಾ ತೇರೇ ನಾಮ್ ಸವಕೋ ಸನ್ಮತಿ ಧೇ ಭಗವಾನ್ ಅಂತ ಹೇಳ್ಕೊಂಡವ. ಹೌದನೋ? ಹಂಗಾರೆ ಈ ಮಹಾತ್ಮ ಈ ರೀತಿ ಹಂಗಾರೆ ರಾಮದಲ್ಲಿ ಏನೈತಿ? ರಾಮನಾಮದಲ್ಲಿ ಏನೈತಿ? ಇಲ್ಲಿ ಅದಾರ ಮಹಾತ್ಮ ಚೈತನ್ಯ ಮಹಾರಾಜರು. ಅವರು 13 ಅಕ್ಷರಗಳ ರಾಮನಾಮ ಮಾಡ್ತಾರೆ. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ 13 ಅಕ್ಷರಗಳವು. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ 13 ಕೋಟಿ ಜಪಯಜ್ಞ ಮಾಡಿಸ್ತಿದ್ರು ಅವ್ರು. ಮೊನ್ನೆ ಇಲ್ಲಿ ನಮ್ಮ ಇನಾಮದಾರ್ ಮಾಸ್ತರ್ ಅದಾರಲ್ಲ, ಅವ್ರ ಅಣ್ಣಾರು ಹೆಬ್ಬಳ್ಳಿಗಿರ್ತಾರೆ. ಅವರು 13 ಕೋಟಿ ಜಪಯಜ್ಞ ಅಂದರೆ ಈ ಶ್ರೀರಾಮ್ ಜೈ ರಾಮನ್ನು ಮಾಡ್ಕೊಳ್ಳೋಂಗಾರೆ ಆ ರಾಮದಲ್ಲಿ ಏನೈತಿ ಮಂತ್ರ? ಅದಕ್ಕಾಗಿ ನಾವು ವಿಚಾರ ಮಾಡೋದು ಏನಪ್ಪ ಎಲ್ಲ ರಾಮ್ ರಾಮ್ ಅಂತಾರೆ ಏನಂತಂದ. ರಾಮ 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 ನಾಮ ತಾರಕಂ ರಾಮಕೃಷ್ಣ ವಾಸುದೇವ ಭಕ್ತಿ ಮುಕ್ತಿದಾಯಕಂ ಜಾನಕಿ ಮನೋಹರಂ ಸರ್ವಲೋಕನಾಯಕಂ ಶಂಕರಾದಿಸೇವ್ಯಮಾನ ಪುಣ್ಯನಾಮ ಕೀರ್ತನಂ ರಾಮ 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 ನಾಮ ತಾರಕಂ. ಅಂದ್ರೆ ಆ ರಾಮ ಅನ್ನೋ ಶಬ್ದ ಏನೈತಿ ಈ ಪ್ರಪಂಚದ ಎಲ್ಲ ತೊಂದರೆಗಳನ್ನು ತಡೆದು ಹಾಕ್ತೈತಿ ಅಂತ ಹೇಳೈತಿ. ಹಂಗಾರೆ ಎಲ್ಲರೂ ಅದಕ್ಕಾಗಿ ಗಾಂಧೀಜಿ ಆತಿ, ಎಲ್ಲ ಮಹಾತ್ಮರು ಆತಿ, ಸನ್ಯಾಸಿಗಳು ಬೇಕಾದಷ್ಟು ಆಶ್ರಮ ಕಟ್ಕೊಂಡಿದ್ದು ರಾಮನಾಮ ಜಪ ಮಾಡ್ತಾರಲ್ಲ. ಒಬ್ಬೊಬ್ಬರಿಗೆ ಅಲ್ಲೇನೈತಿ ಇಲ್ಲೇನೈತಿ ಅಂತಾರೆ. ಅದೇನು ಅನುಷ್ಠಾನ ಗ್ರಂಥ ಅಂತಾರೆ. ರಾಮಾಯಣಕ್ಕೆ ಸುಮ್ಕ ಅನ್ನೋದಿಲ್ಲ ಅವರು. ಅನುಷ್ಠಾನ ಗ್ರಂಥ ಅಂದ್ರೆ ಆ ಗ್ರಂಥ ಮುಟ್ಟಬೇಕಾದ್ರೆ ಪವಿತ್ರ ಸ್ಥಾನದಲ್ಲಿಟ್ಟು ಅದಕ್ಕೆ ಏನೆಲ್ಲ ಪೂಜಾ ಗೀಜಾ ಮಾಡಿ ಅನುಷ್ಠಾನ ಮಾಡ್ಬೇಕಂತ ನೇಮ ಐತಿ. ನಾವು ದಡ ಏನೋ ತೊಗೊಂಡು ಮಾಡ್ತೀವಿ, ಓದೋದಲ್ಲ ಅದಂಥೇಳಿ. ಅಂದ್ರೆ ಆ ರಾಮನಾಮದಲ್ಲಿ ಅಷ್ಟು ಶಕ್ತಿ ಐತಿ ಅಂಥೇಳಿ ಅದಕ್ಕೆ ಸೀತಾರಾಮ ಸೀತಾರಾಮ ಅಂತ ಅಂತಿರ್ತಾರೆ. ಬೇಕಾದವ್ರು ಏನೇನೋ ಅಂತ ಕಟ್ಕೊಂಡಾರ ಅದಕ್ಕಾಗಿ ಹೇಳೋದು. ಗಾಂಧೀಜಿ ಆಯ್ತು, ಅವರಾತು, ಇವರು ಚೈತನ್ಯ ಮಹಾರಾಜರಾತು ಅಥವಾ ಉತ್ತರ ಪ್ರದೇಶಕ್ಕೆಲ್ಲ ರಾಮನಾಮದ ಹೆಚ್ಚಿಗೆ ಮಹತ್ವ ಐತಿ. ಅದನ್ನು ಹೇಳಿದಾರೆ ಅವ್ರು ಇವತ್ತು. ಮೋದಿ ಅವರು ಈ ರಾಮನಾಮದ ಏನು ಆಕ್ಕತಿ, ಎಲ್ಲ ಆಕ್ಕತಿ, ಏನೇನು ಪ್ರವೃತ್ತೈತಿ, ಅದಕ್ಕಾಗಿ ನಾವೇನೋ ಮಾಡ್ತಾಯಿದ್ದೀವಿ. 130 ಕೋಟಿನ ಅಂತಾರೆ ಅವ್ರು. ಮತ್ತು ಹುಡುಕಿದವ್ರು ನೆನೆಸೋದಿಲ್ಲ ಅವ್ರು. ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾರೆ. ಒಂದಷ್ಟು ಮಂದಿ ಸೇರ್ಕಿಲ್ಲ, ನಮ್ಮ ಜಾಗ ಹೋತಲ್ಲ ಅನ್ನೋ ಹಠಾದ ಒಂದಷ್ಟು ಮಂದಿಗೆ. ಅದಕ್ಕಾಗಿ ನಡ್ಕೋತಾರೆ. ಅದಕ್ಕೆ ಹಿಂಗೆ ರಾಮನ ವಿಚಾರ ಏನು, ಅವ ಆದರ್ಶ ಪುರುಷ ಅಂಥೇಳಿ ಅವನಿಗೇನಂತಾರೋ ಆದರ್ಶ ಪುರುಷ ಅಂತಂತಾರೆ ಅವಾಗ. ಮಹಾನ್ ಪುರುಷ, ಆದರ್ಶ ಪುರುಷ. ಹಂಗಾರೆ ಏಕಪ್ರಜ್ಞೆ ರಾಮಾಯಣ ಏನು ಹೇಳ್ತದಪ್ಪ ಅಂದ್ರೆ ನೀತಿ ಶಾಸ್ತ್ರ ಹೇಳ್ತದಂತದ. ನೀತಿ ಏಕಪ್ರಜ್ಞವತಸ್ಥನಾದ, ತಂದೆ ತಾಯಿಗಳ ಮಾತನ್ನು ಕೇಳಿದ, ತಮ್ಮಗಳನ್ನು ಸರಿಯಾಗಿ ನಡೆಸ್ಕೊಂಡ, ಎಲ್ಲರಲ್ಲಿ ಪ್ರೀತಿಯಿಂದ ಇದ್ದ, ಸಮಾಜದ ಸಾರ್ವಜನಿಕರ ಪ್ರಜೆಗಳು ಏನು ಕಂದುಕಾರ್ತ ಹೇಳಿದ ಅವನ್ನೆಲ್ಲನೂ ಮಾಡಿಕೊಟ್ಟಿದ್ದಾನೆ ಅಂತ ಇದು ಬರ್ತೈತೆ ಅಲ್ಲಿ. ಸಮಾಜ ಹೆಂಗೆ ಕಾಪಾಡ. ಹಂಗೆ ರಾಮಾಯಣ ಹೆಂಗೆ ರಾಮರಾಜ್ಯ ಮಾಡ್ತೇನೆ ಅಂತ ಗಾಂಧೀಜಿ ಹೋದದ್ದು ಹೆಂಗೆ ಅಂದ್ರೆ ರಾಮರಾಜ್ಯದಲ್ಲಿ ಯಾರೂ ಮನೆಗೆ ಕೀಲಿ ಹಾಕ್ತಿರಕ್ಕಿಲ್ಲಂತ. ಅಂದ್ರೆ ಕಾಳತನ ಆಗ್ತಿರಕ್ಕಿಲ್ಲ ಅಂತ ಅಲ್ಲಿ ಎಲ್ಲರೂ ಸಂತೋಷವಾಗಿದ್ದರು ಅಂಥೇಳಿ. ಒಂದು ದಿವಸ ಸೀತಾ ಹೇಳ್ತಾರೆ, ಒಂದೊಂದು ವಿಚಾರ ಹೇಳ್ತಾರೆ ಅವ್ರು. ಏನು ಎಲ್ಲರೂ ಒಂದೊಂದು ಥರ ಅದಾರ, ಬಡವ್ರು ಅದಾರ, ಶ್ರೀಮಂತರು ಅದಾರ, ಎಲ್ಲರಿಗೂ ಒಮ್ಮನಿಗೆ ಶ್ರೀಮಂತಿ ಕೊಟ್ಬಿಟ್ಟು ಒಳ್ಳೇದಾಕತ್ತಲ್ಲ ಅಂತ ಹೇಳ್ತಾಳೆ ಆಕೆ. ಬೇಡ, ಅದು ಇದ್ದಂಗೆ ಇರ್ತೈತಿ ಅವ್ರವ್ರು ಇದ್ರ ಪ್ರಕಾರ ಅಂತ. ಇಲ್ಲ ನನಗೆ ಯಾಕೋ ಇದು ಅನ್ನಿಸ್ತತಿ, ಇವ್ರಿಗೆ ಏನಾರು ಎಲ್ಲ ಸೌಖ್ಯ ಕೊಟ್ಟು ಬಿಡ್ರಿ ಅಂತಂತಾಳೆ ಆಕೆ. ಅಲ್ಲಿ ಪರಿಣಾಮ ಹೇಳ್ತೈತೆ ಅದು. ಆ ಬಳಕ ಆಯಿತು, ಎಲ್ಲರೂ ಒಂದೇ ಸ್ಟೇಜ್ನೊಳಗೆ ಶ್ರೀಮಂತರಾಗಿರಲಿ ಅಂತ ಹೇಳಿಬಿಟ್ಟು ನೀವು ಅಂದು ಕೂಡ ಆಗಿಬಿಡ್ತು.
ಅವಳಕ್ಕೆ ಅರಮನೆ ಸೋರಾಕತ್ತಿ. ಲೇಬರ್ ಕರೆಯೋದು ನಾವು ದುಡ್ಯಾಕೆ ಬರೋಲ್ಲ ಅಂತ ಕೂತ್ರಂತ, ಕೆಲಸ ಮಾಡೋಕೆ ಅಲ್ಲೇ ಅಂದ್ರಂತ. ಆವಾಗ ಸೀತಾ ಚಿಂತೆ ಅಂದ್ರೆ ಮೊದಲು ಹೆಂಗಿದ್ರೆ ಹಂಗೆ ಇರ್ಲಿ ಬಿಡವ್ರು ಅಂಥೇಳಿ. ಅಂದ್ರೆ ಮನುಷ್ಯಾಗ ಬಂದಾಗ ಹೆಂಗೆ ಕಾಯಕ ಮಾಡಬೇಕು ಬಿಡ್ಬೇಕು ಅನ್ನೋ ಖಬರ್ ಇರೋದಿಲ್ಲ ಅಂಥೇಳಿ ಅಷ್ಟು ಬರ್ತದೆ. ಸಜೀವಾಗಿ ಆ ರೀತಿ ವಿಚಾರ ಮಾಡ್ಬೇಕು. ಇನ್ನು ತುಳಸಿ ರಾಮಾಯಣದೊಳಗೆ ಅವ್ನು ಬೇರೆ ಹೇಳ್ತಾನೆ, ಅಂದ್ರೆ ಅದನ್ನು ಹೇಳ್ತಾನೆ. ನಾವು ಬರಿತಾ ಕೂತಿದ್ದಂತೀವಿ ತುಳಸಿ ರಾಮಾಯಣ, ಎಲ್ಲಿ ರಾಮನಾಮಕತೆ ಅಲ್ಲಿ ಹನುಮಂತ ಕೂತಿರ್ತಾನಂತೆ ಯಾವತ್ತಿರಲಿ. ಆ ಭಾವನೆ ಐತೆ ಅಲ್ಲಿ. ಅಂದ್ಕೊಳ್ಳಿ ಬರಿತಾ ಇದ್ದ, ಅಶೋಕವನದಲ್ಲಿ ಹನುಮಂತನು ಬಿಳಿ ಹೂವನ್ನು ಕಂಡನು ಅಂಥೇಳಿ ಬರಿತಾನೆ ತುಳಸಿ ರಾಮಾಯಣದೊಳಗೆ. ಅಂದ್ಕೊಳ್ಳಿ ಹನುಮಂತ ಎದ್ದವನು ಹೇಳ್ದಂತ, ನಾ ಕಂಡಿದ್ದು ಕೆಂಪು ಹೂವು, ನೀ ಬಿಳಿ ಹೂವು ಅಂತ ಯಾಕೆ ಬರಿತೀಯ ಅಂಥೇಳಿ. ಅಂದ್ರೆ ಇಲ್ಲೋ ಬಿಳಿ ಹೂವನ ಇದ್ದು ಅಂತೀವ ತುಳಸಿದಾಸಂದನು. ತುಳಸಿ ಅವಂದ ಇಲ್ಲ ಹಂಗೆ ರಾವಣಂತೇಳಿ ಹೋಗೋಣಂದ್ರೆ ಅವ್ರು ನ್ಯಾಯ ನಿರ್ಣಯ ಆಗ್ಬೇಕಾರ. ನೀ ಬರೆದಿದ್ದು ಸಪ್ಪೈತೆ ಅಂತ ಅವನ ವಾದ. ಯಾಕಂದ್ರೆ ಕೆಂಪು ಹೂವು ನೋಡಿದ್ದೀನಿ ಅಂಥೇಳಿ ಅಶೋಕವನದಲ್ಲಿ, ಇಲ್ಲ ಇಲ್ಲಿ ಬಿಳಿನ ಹೂವು ಅಂಥೇಳಿ ಹೋದ್ರೆ ರಾಮನಂತೇಳಿ. ಆವಾಗ ರಾಮ ನಿರ್ಣಯ ಕೊಡ್ತಾನೆ, ಏನಿಲ್ಲ ಇದ್ದಿದ್ದು ಬಿಳಿ ಹೂವಿದ್ದವು, ಹನುಮಂತ ಸಿಟ್ಟಿಗೆದ್ದು ರಾವಣನ ಮ್ಯಾಗ ಕಣ್ಣೆಲ್ಲ ಕೆಂಪಾಗಿದ್ದು, ಅದು ಕೆಂಪು ಹೂ ಕಂಡವು ಅಂತ. ಮಾನಸಿಕ ಹೆಂಗೆ ಚಿಂತನೆ ಮಾಡ್ತಾರೆ ಒಬ್ಬೊಬ್ಬರು ಅಂತ ಹೇಳಿ ಬರ್ತೈತಿ. ಅದು ಬಳಕ ಮುಂದೆ ಅದ್ರಾಗನ ಅಲ್ಲಿ ಹೋಗಿ ಇವರೆಲ್ಲ ಕಲ್ಲು ಬಿಡಾಕತ್ತಿದ್ರು. ರಾಮ ಬರೆದು ಇವನು ಕೂತಿದ್ದಂತ ರಾಮ. ಹಿಂಗೆ ನನ್ನ ಹೆಸರು ಬರೆದು ಒಗಿತಾ ಇದ್ದಾರಲ್ಲ, ಕಲ್ಲು ತೀರ್ತಾವದಲ್ಲ, ನಾನು ಯಾಕೆ ಮಾಡಬಾರ್ದು ಅಂಥೇಳಿ ತೊಗೊಂಡ ಹಿಂಗೆ ಹೋಗೋದಂತ ಮುಳುಗಿತಂತ. ಒಂದು ಕಲ್ಲು ತೊಗೊಂಡ ನೀರಾಗಿ ಬಿಟ್ಟಾಗ ನನ್ನ ಹೆಸರಲ್ಲಿ ತೇಲ್ತಾವು, ಮತ್ತು ನಾನು ಯಾಕೆ ಒಗಿಬಾರ್ದು ಅಂದವ. ಅಂದ್ರೆ ಅಹಂ ಬಂದಿತ್ತು ಅಂತ ಹೇಳ್ತಾರೆ ಅಲ್ಲಿ. ಇದು ಆಧ್ಯಾತ್ಮ ವಿಚಾರದೊಳಗೆ ಮನುಷ್ಯಾಗ ಅಹಂ ಬಂತಂದ್ರೆ ಅದು ಕೆಲಸ ಆಗೋದಿಲ್ಲ ಅಂಥೇಳಿ. ಅಲ್ಲೇ ಭಕ್ತಿ ಶಬ್ದ ಅದ. ಭಕ್ತಿಯಿಂದ ರಾಮ ಅನ್ನೋ ಬರೆದಾಗ ತೇಲ್ತಿರ್ತೈತಿ. ಇಲ್ಲಿ ನಾನು ಮಾಡಕತ್ತೇನಂತ ಅನ್ಬಾರ್ದು. ಹೀಗೆ ಅವರು ಒಂದೊಂದು ರಾಮಾಯಣ ವಿಚಾರಗಳನ್ನ ಹಾಗೆ ಬರೀತಾರೆ ಅವ್ರು ಮಹಾತ್ಮರು. ಅದಕ್ಕಾಗಿ ನಾವು ತಿಳ್ಕೋಬೇಕು ರಾಮನ ಹೆಸರಿನಲ್ಲಿ ಏನೆಲ್ಲ ಅದ. ಮತ್ತು ಇವತ್ತೇನು ಭಾರತ ಭೂಮಿಗೆ ಒಂದು ದೊಡ್ಡ ಗಂಟಕ್ಕಿದ್ದಂಥದ್ದು ನಿವಾರಣೆ ಆಗೈತೆ. 500 ವರ್ಷದ ಒಂದು ಕಾರ್ಯಕ್ರಮ 30 ವರ್ಷದಿಂದ ನಾವು ನೋಡೋಕ್ಕಾಗಲಿ ಭಾರಿ ಹೊಡೆದಾಡಿದ್ರು ಜನ. ಎಷ್ಟೋ ಅನಾಹುತಗಳಾದವು. ಈಗ 5 ವರ್ಷದಿಂದ ಇಲ್ಲಿ ಹಳ್ಳಿಯಾಡಿದ ಒಂದು 8-10 ಮಂದಿ ಹೋಗಿದ್ರು ಅಲ್ಲಿ ಬದುಕೆ. ಅವ್ರು ಹೋದವರೆಲ್ಲ ಏನೇನು ಅಲ್ಲಿ ತಿಂದು ಬಂದ್ರೆ ಎಲ್ಲ ಹೇಳಿದ್ರು ಅವರು ಏನಾಯ್ತು ಹೆಂಗೆ ಅಂತೈತೆ. ಅದಕ್ಕಾಗಿ ಇವತ್ತು ನಾವು ರಾಮನಾಮದ ಒಂದು ಮಹತ್ವವನ್ನು ತಿಳ್ಕೋಬೇಕು. ಯಾವ ಪವಿತ್ರತೆಯನ್ನು ಈಗ ನಾವು ನಮ್ಮ ಮನ್ಯಾಗ ಅಂಥವ್ರ ಫೋಟೋ ಹಾಕ್ಕೊಂಡೇವೆ, ರಾಮನ ಫೋಟೋ ಹಾಕೋತೇವೆ, ಕೃಷ್ಣನ ಫೋಟೋ ಹಾಕೋತೇವೆ. ತಂದೆ ತಾಯಿಗಳು ಎಷ್ಟು ಅಜ್ಜ ನಮ್ಮ ಅಪ್ಪಂದು ಇರ್ತೈತಿ, ಅಜ್ಜಂದು ಇರ್ತೈತಿ, ಅದ್ರ ಮೇಲೆ ಅವ್ರು ಯಾಕೆ ಇರೋದಿಲ್ಲ ಅಂತ ಕೇಳಿದ್ರಂತ ಒಬ್ರು ಯಾರೋ. ಅವರು ತಮ್ಮ ಪ್ರಪಂಚಕ್ಕಾಗಿ ಬದುಕಿದವರು, ಇವರೆಲ್ಲ ಸಮಾಜಕ್ಕಾಗಿ ಬದುಕಿದವರು ಅಂಥೇಳಿ. ಸಮಾಜಕ್ಕಾಗಿ ಯಾರು ಬದುಕ್ತಾರೋ ಅವ್ರದ್ದು ಎಲ್ಲ ಕಡೆ ಫೋಟೋ ಇರ್ತಾವಂತ. ಮತ್ತು ಸ್ವಂತ ಮಾಡಿದವರು ತನ್ನ ಮನೆ ತನ್ನ ಕುಟುಂಬ ಅಷ್ಟಕ್ಕನೇ ಇರ್ತೈತಿ ಅಂಥೇಳಿ. ಅದಕ್ಕೆ ತಿಳ್ಕೋಬೇಕು. ಪ್ರಪಂಚವನ್ನು ಮಾಡ್ಬೇಕಾದ್ರೆ ಹೇಗಿರಬೇಕು ಅನ್ನೋದನ್ನು ತಿಳ್ಕೊಂಡಾಗ ನಮಗೆ ಈ ರಾಮನಾಮದ ಮಹತ್ವ, ರಾಮಾಯಣದ ವಿಚಾರ, ಅದ್ರಾಗನ ವಾಲ್ಮೀಕಿ ರಾಮಾಯಣ ಭಾಳ ಮಾರ್ಮಿಕವಾಗಿ ಇವರು ಕುವೆಂಪು ಅವರು ರಾಮದರ್ಶನ ಅಂಥೇಳಿ ಬಹಳ ಮಾರ್ಮಿಕವಾಗಿ ಬರೀತಾರೆ. ಅದನ್ನು ಸಹಜವಾಗಿ ಅವರು ಯಾವ ಹುಟ್ಟಿದ್ದಂಗೆ ಬಿಟ್ಟಿದ್ದಂಗೆ ಹೇಗೆ ಇವು ವಿಶ್ವಾಮಿತ್ರ ಕರ್ಕೊಂಡು ಹೋದ ಅದನ್ನೆಲ್ಲ ಸಹಜವಾಗಿ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ನಮ್ಮದು ಒಳ್ಳೆಯ ಪುಣ್ಯ ದಿನ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಈ ವಯಸ್ಸಿನಾಗಾರ ಕಂಡಿವಲ್ಲ ಅಂಥೇಳಿ. ಈಗ ನಿಮಗದ ಕನಿಷ್ಠ ದೊಡ್ಡ ಏರಿಯಾ ಒಂದು 30 ಎಕರೆ ಜಮೀನು ಐತೆಗದ, ಅದು ಸರಿಯುದ್ದ ನದಿ ದಂಡಿ ಮೇಲೆ ಕಟ್ಟಾಕತ್ತಿದ್ದಾರೆ. ಎಷ್ಟೋ 3 ಅಂತಸ್ತು ಬಿಲ್ಡಿಂಗು ಎತ್ತರ ಆಗಲ್ಲ ಎಲ್ಲ ಹೇಳ್ತಾ ಇದ್ದಾರೆ ನೋಡಿದ್ರೆ. ಅದಕ್ಕಾಗಿ ನೀವು ಎಲ್ಲ ದರ್ಶನ ಮಾಡ್ಕೋಬೋದನ್ನು. ಆ ರೀತಿ ಒಟ್ಟು ರಾಮನ ಒಂದು ಆದರ್ಶ ಮರ್ಯಾದಾ ಪುರುಷನ್ನು ಶಬ್ದ ಪ್ರಯೋಗ ಮಾಡಕತ್ತಾರೆ ಮತ್ತೊಬ್ಬವರು. ಮರ್ಯಾದೆ ಅಂದ್ರೆ ಎಂದೂ ಕೆಟ್ಟ ಕೆಲಸ ಮಾಡಿದಂಥ ಉತ್ತಮ ಪುರುಷಕ್ಕೆ ಮರ್ಯಾದಾ ಪುರುಷ ಅಂತಂತಾರೆ. ಆ ರೀತಿ ಬದುಕಿದಾನೆ. ಆ ರಾಮನ ನಾಮ ಮತ್ತು ರಾಮನ ಶಕ್ತಿ. ಸೀತಾ ರಾಮ ಅಷ್ಟೇ ಇರೋಲ್ಲ, ಸೀತಾ ಸತ್ಯವತ್ತು. ಅವಾಗ ಸೀತಾನ ಸಫರಿಂಗ್ಸ್ ಏನು ಅಂತ ಒಬ್ಬೊಬ್ಬರು ಚಿಂತನೆ ಮಾಡ್ತಾಯಿದ್ದಾರೆ. ಯಾಕೆ ಹೀಗಾಯ್ತಪ್ಪ, ಏನಾಯಿತು ಅಂದ್ರೆ ಅದು ಕೇಳ್ತಾರೆ ಅವ್ರು ಮಹಾತ್ಮರು. ಆ ಮನುಷ್ಯ ಜನ್ಮ ತಟ್ಟು ಬಂದ ಬಳಕ ಎಲ್ಲರೂ ಏನೇನು ಅನ್ನೋಲಿ ತಿನ್ಬೇಕಾದ್ರೆ ತಿಂದ ಹೋಗ್ಬೇಕಂತ ಐತೆ ಶಾಸ್ತ್ರದೊಳಗೆ. ಶಾಸ್ತ್ರದೊಳಗೆ ಯಾಕೆ ಸೋತ ರಾಮ, ಏನಾಯಿತು
ಅದ್ಯಾಕೆ ಅವನು ಅಗಸನ ಮಾತು ಕೇಳಬೇಕಾಗಿತ್ತು, ಇದನ್ನು ಮಾಡಬೇಕಾಗಿತ್ತು, ಹೋಗಲಿ ಸೀತಾನಾರ ಪರೀಕ್ಷೆ ಯಾಕೆ ಮಾಡಬೇಕಾಗಿತ್ತು ಇವ, ಹೀಗೆ ಬರ್ತಾವೆ. ಆದ್ರೆ ನಾವು ಮಾನವರಾಗಿ ಬಂದು ದೇಹ ತೊಟ್ಟ ಬಳಕ ಏನೆಲ್ಲ ಆಗಬೇಕೋ ಅದನ್ನು ಅನುಭವಿಸಿ ಹೋಗ್ಬೇಕು ಅಂತ ಹೇಳ್ತಾರೆ ಮಹಾತ್ಮನು. ಆಗಲೇ ಅವಾಗ ಅವತಾರ ಪುರುಷದ್ದು ಹಾಗೆ ಬರ್ತಾವೆ ಚರಿತ್ರೆಗಳು. ಈ ಕೃಷ್ಣಂದೂ ಬೇಕಾದಷ್ಟು ಬರ್ತಾವಲ್ಲ, ಅದೇ ರೀತಿ ಆ ರಾಮನ ವಿಚಾರವು ಬರ್ತಾಯಿದೆ. ಅದಕ್ಕಾಗಿ ಆ ರಾಮನ ಶಕ್ತಿ, ರಾಮನಲ್ಲಿರುವಂಥ ಒಂದು ಭಕ್ತಿಯಿಂದ ಎಲ್ಲರಿಗೂ ಸುಖ ಶಾಂತಿ ಸಿಗಲಿ ಅಂಥೇಳಿ ಎಲ್ಲರೂ ಪ್ರಾರ್ಥನೆ ಮಾಡಿ ತಮಗೆ ಶರಣಾರ್ಥಿ ಸಲ್ಲಿಸ್ತಾ ಇದ್ದೇನೆ.